ರಾಮ ಅಂತ. ರಾ ಅನ್ನಬೇಕಾದ್ರೆ ಬಾಯಿ ತೆಗಿಬೇಕು, ಮ ಅನ್ನಬೇಕಾದ್ರೆ ಬಾಯಿ ಮುಚ್ಚಬೇಕು. ಒಳಗಿದ್ದ ಪಾಪಗಳೆಲ್ಲ ಹೊರಗೆ ಹೋಗುವುದಕ್ಕೆ ತೆಗೆಯೋದಂತೆ ಮೊದಲು ರಾ ಅಂತ. ಹೋದ ಪಾಪಗಳು ಬಹಳ ದಿವಸ ನಮ್ಮೊಳಗಿದ್ವಲ್ಲ ಪಾಪ, ಅವು ಭಾರೀ ಪರಿಚಯ. ಇವು ದನಗಳಿರ್ತಾವ ನೋಡಿ, ಎಲ್ಲಿ ಬಿಟ್ಟರು ಮತ್ತೆ ಮನೆಗೆ ಬಂದುಬಿಡ್ತವೆ ನೇರವಾಗಿ. ಮನುಷ್ಯರು ಅಡ್ರೆಸ್ ತಪ್ಪಿಸಿಕೊಳ್ಬೋದು. ಮ್ಯಾಪ್ ಹಾಕೊಂಡಿರ್ತಾರೆ ಕೆಲವರು, ಮ್ಯಾಪ್ ಹಾಕೊಂಡು ಮ್ಯಾಡ್ ಆಗ್ತಾರೆ. ಆದರೆ ಈ ದನಗಳು ಮಾತ್ರ ಜನಗಳಿಗಿಂತಲೂ ಒಳ್ಳೆ ಬುದ್ಧಿವಂತಿಕೆಯಿಂದ ಹೇಗೆ ಹೋಗಿರ್ತಾವೋ ಹಾಗೆ ಮನೆಗೆ ಬಂದು ನಿಲ್ತವೆ. ಸಾಯಂಗಾವಹ ಗೋಷ್ಠೆ ಏಕೀಭವಂತಿ, ಮತ್ತೆ ಮನೆಯಲ್ಲಿ ಹೋಗಿ ಸೇರುತ್ತದೆ. ಹಾಗೆ ದನಗಳಿಗೆ ತಮ್ಮ ಕೊಠಡಿಯ ಪರಿಚಯ ಬಹಳ ಚೆನ್ನಾಗಿರುವಂತೆ ಪಾಪಗಳಿಗೆ ನಮ್ಮೆಲ್ಲರ ಪರಿಚಯ ಬಹಳ ಚೆನ್ನಾಗಿದೆ. ಎಲ್ಲಿ ಹೋದರೂ ವಾಪಸ್ ಬರ್ತವೆ ಮತ್ತಲ್ಲೇ. ಅದು ಬರಬಾರದು ಅನ್ಲಿಕ್ಕೆ ಮುಚ್ಚೋದಂತೆ, ಮ ಅಂತ, ಬಂದದ್ದನ್ನು ಗೆಟ್ ಔಟ್ ಅಂತ ಹೇಳೋದಕ್ಕೆ. ಹಾಗಾಗಿ ಅಂತಹ ಆ ರಾಮನಾಮವನ್ನು ಜಪ ಮಾಡಿದರೆ ಪಾಪಗಳೆಲ್ಲ ದೂರ ಆಗಿ ನಿಷ್ಪಾಪನಾಗಿ ಸಾಧನ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯ ಇದೆ. ಇಂತಹ ನಾಮ ಪಡೆದುಕೊಂಡವನು ನಮ್ಮ ರಾಮ.